ತಾರಕಕ್ಕೇರಿದೆ ಜಾತಿ ಗಣತಿ ವರದಿ ಜಾರಿ ಜಟಾಪಟಿ. ಜಾತಿ ಗಣತಿ ವರದಿ ಜಾರಿಗೆ ಒಕ್ಕಲಿಗರಿಂದ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ಜಾತಿ ಗಣತಿ ವರದಿ ಜಾರಿಯಾಗಬೇಕು ಅಂತ ಹಿಂದುಳಿದ ವರ್ಗದವರು ಪಟ್ಟು ಹಿಡಿದಿದ್ದಾರೆ. ಒಕ್ಕಲಿಗ ಮತ್ತು ಹಿಂದುಳಿದವರಿಂದ ಪ್ರತ್ಯೇಕ ವಿಶೇಷ ತಂತ್ರ. ಒಂದು ಕಡೆ ಪರವಾಗಿ ಮತ್ತೊಂದೆಡೆ ವಿರುದ್ಧವಾಗಿ ಈ ಜಾತಿ ಗಣತಿ ಜಾರಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಜೋರಾಗಿದೆ. ಪ್ರತ್ಯೇಕ ಜಾತಿ ಗಣತಿಗೆ ಒಕ್ಕಲಿಗ ಸಮುದಾಯ ಪ್ಲಾನ್ ಮಾಡ್ಕೊಳ್ತಾ ಇದೆ. ನಾವು ಪ್ರತ್ಯೇಕ ಗಣತಿ ಮಾಡ್ತೀವಿ ಅಂತಿದ್ದಾರೆ ಕೆಂಚಪ್ಪಗೌಡ. ಲಿಂಗಾಯತರಿಂದಲೂ ಅಷ್ಟೇ ಪ್ರತ್ಯೇಕ ಗಣತಿಗೆ ಪ್ಲಾನ್ ಆಗಿದೆ. ಪ್ರತ್ಯೇಕ ಗಣತಿ ಮಾಡ್ತೀವಿ ಅಂತಿದ್ದಾರೆ ಶಂಕರ್ ಬಿದ್ರಿ. ಲಿಂಗಾಯತರು ಮತ್ತು ಒಕ್ಕಲಿಗರಿಂದ ಪ್ರತ್ಯೇಕ ಜಾತಿ ಗಣತಿಗೆ ನಿರ್ಧಾರ ಆಗಿದೆ. ಮತ್ತೊಂದು ಕಡೆ ಹಿಂದುಳಿದ ವರ್ಗ ವಿಶೇಷ ಅಧಿವೇಶನ ಕರೆಯೋದಕ್ಕೆ ಪಟ್ಟು ಹಿಡಿತಾ ಇದೆ. ಆ ವಿಶೇಷ ಅಧಿವೇಶನ ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಜಾತಿ ಗಣತಿ ವರದಿ ಚರ್ಚೆ ಆಗಬೇಕು ಅನ್ನೋದು ಅವರ ಒತ್ತಾಯ. ವಿಶೇಷ ಅಧಿವೇಶನ ಕರೆದು ಚರ್ಚೆ ಮಾಡಿ ಅಂತಿದ್ದಾರೆ ವಿ ಆರ್ ಸುದರ್ಶನ್. ಒಕ್ಕಲಿಗ ಹಿಂದುಳಿದ ವರ್ಗದ ಪಟ್ಟಿದು ಸರ್ಕಾರಕ್ಕೀಗ ಇಕ್ಕಟ್ಟಿನ ಪರಿಸ್ಥಿತಿ. ನಾವು ಕೂಡ ಅದನ್ನ ಈಗಾಗಲೇ ನಾವು ಚರ್ಚೆ ಮಾಡಿದ್ರೆ ನಾವು ಅದೇ ರೀತಿ ಒಂದು ಸಮೀಕ್ಷೆ ಮಾಡಿಸಿ ನಮ್ದು ಏನು ಅಂತ ನಾವು ಒಂದು ಸಾಫ್ಟ್ವೇರ್ ಕೂಡ ಈಗಾಗಲೇ ನಾವು ಇಟ್ಕೊಂಡಿದ್ದೀರಿ. ಇವ್ರು ಕೂಡಲೇ ತಿಳಿಸಿದ್ರೆ ನಾವೇ ಮಾಡ್ಕೊಳ್ತೀವಿ ನಮ್ದು ಎಷ್ಟು ಜನಸಂಖ್ಯೆ ಇದೆ ಏನು ಅಂತ. ಶಿವ ಮಹಾಸಭಾದಿಂದನೇ ಸಮುದಾಯದ ಜಾತಿ ಗಣತಿಯನ್ನು ಮಾಡೋದಕ್ಕೆ ಏನಾದ್ರು ಪ್ಲಾನಿಂಗ್ ಇದೆ. ಈಗಾಗಲೇ ನಾವು ಅದರ ಬಗ್ಗೆ ಘೋಷಣೆಯನ್ನು ಸಹಿತ ಮಾಡಿದ್ದೀವಿ. ನಮ್ಮ ಎಲ್ಲ ತಾಲೂಕು ಘಟಕಗಳ ಮುಖಾಂತರ ನಮ್ಮ ಸಮಾಜದ ಪ್ರತಿಯೊಂದು ಕುಟುಂಬ ಮತ್ತು ಪ್ರತಿಯೊಂದು ವ್ಯಕ್ತಿಯ ಗಣತಿಯನ್ನು ನಾವು ಮಾಡೋರು ಇದ್ದೀವಿ. ಬರೀ ಗಣತಿ ಅಷ್ಟೇ ಅಲ್ಲ, ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ. ಅಂದರೆ ಯಾವುದೇ ಒಬ್ಬ ನಮ್ಮ ಸಮಾಜದ ವ್ಯಕ್ತಿ, ಅವ್ರ ತಂದೆ ಹೆಸರು, ಅವರ ಅಡ್ಡ ಹೆಸರು, ಅವ್ರಿಗೆ ಸ್ವಂತ ಮನೆ ಇದೆಯಲ್ಲೋ, ಮತ್ತು ಅವ್ರಿಗೆ ಎಷ್ಟು ಜಮೀನಿದೆ, ಅವ್ರ ವಾರ್ಷಿಕ ಉತ್ಪನ್ನ ಎಷ್ಟು, ಅವ್ರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ, ಅವರೆಲ್ಲರದು ಎಜುಕೇಷನ್ ಯಾವ್ಯಾವವರೆಗೆ ಆಗಿದೆ, ಮತ್ತು ಅವರ ಆಧಾರ್ ಕಾರ್ಡ್ ಏನು, ಅವ್ರ ವೋಟರ್ ID ಕಾರ್ಡ್ ಏನು, ಅವೆಲ್ಲ ವಿವರಗಳನ್ನು ಒಳಗೊಂಡಂಥ ಒಂದು ಗಣತಿ ಸಮೀಕ್ಷಾ ಕಾರ್ಯವನ್ನು ನಾವು ಮಹಾಸಭೆಯಿಂದ ಮಾಡುವ ಉದ್ದೇಶ ಇದೆ. ಮಾಡ್ತೀವಿ. ಅದು ತಾಲೂಕು ವೈಸ್ ಮಾಡ್ತೀವಿ. ನಾವು ನಮ್ಮ ತಾಲೂಕಾ ಘಟಕಗಳ ಮುಖಾಂತರನೇ ನಾವು ಮಾಡ್ತೀವಿ. ಅವ್ರಿಗೆ ನಮ್ಮ ಜನ ಯಾರು ಅನ್ನೋದು ಐಡೆಂಟಿಫೈ ಮಾಡೋದು ನಮ್ಮ ತಾಲೂಕು ಸಮಿತಿಯವರಿಗೆ ಭಾಳ ಸುಲಭವಾಗಿ ಗೊತ್ತಾಗುತ್ತೆ. ನಾವು 236 ತಾಲೂಕಲ್ಲಿಯೂ ನಮ್ಮ ಸಮಿತಿಯಿಂದ ಮಹಾಸಭೆಯಿಂದ ನಾವು ನಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆನ ನಾವು ಮಾಡ್ತೀವಿ. ಹಾಗಾಗಿ ನಾಳೆ ಏನು ಕ್ಯಾಬಿನೆಟ್ ಅಲ್ಲಿ ಈ ವಿಷಯ ಬರುತ್ತೆ ಅಂತಕ್ಕಂಥದ್ದನ್ನು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದಕ್ಕಾಗಿ ಸಮಯವನ್ನು ಕೂಡ ನಿಗದಿ ಮಾಡಿದ್ದಾರೆ. ಅದಕ್ಕಾಗಿ ನಾವು ಸರ್ಕಾರವನ್ನು ಮತ್ತೆ ಮನವಿಯನ್ನ ಮಾಡ್ತೇವೆ. ಈ ರಿಪೋರ್ಟ್ ಅನ್ನ ಯು ಕೈಂಡ್ಲಿ ಪ್ಲೇಸ್ ಇಟ್ ಬಿಫೋರ್ ದ ಪೀಪಲ್ ಆಫ್ ಕರ್ನಾಟಕ. ಅಂದ್ರೆ ಕ್ಯಾಬಿನೆಟ್ ಮುಖಾಂತರ ಇದನ್ನ ರಿವೀಲ್ ಮಾಡಿ, ಇದನ್ನು ಅಧಿಕೃತವಾಗಿ ರಿವೀಲ್ ಮಾಡಬೇಕು. ಇದನ್ನು ಚರ್ಚೆ ಆಗಬೇಕು. ಇದು ಚರ್ಚೆ ಆಗಲಿ ದಯಮಾಡಿ. ಚರ್ಚೆ ಬಹಳ ಎಮೋಷನಲ್ ಆಗಿ ಚರ್ಚೆ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಕೂಗಾಟ ಮಾಡೋದ್ರಿಂದ ಯಾರು ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಇದು ಜನರ ಬದುಕಿನ ಪ್ರಶ್ನೆ. ವೈಜ್ಞಾನಿಕವಾಗಿ ಆಗಿರ್ತಕ್ಕಂಥ ವರದಿಯನ್ನ ಅದನ್ನು ದಯಮಾಡಿ ಪೊಲಿಟಿಸೈಸ್ ಮಾಡುವಂತ ಅಗತ್ಯ ಇಲ್ಲ. ಸರ್ಕಾರಕ್ಕೆ ಎಲ್ಲಾದರೂ ಕೂಡ ಏನಾದರೂ ಇಲ್ಲಿ ಕೆಲವು ರೆಕಮೆಂಡೇಶನ್ ಸರಿ ಇಲ್ಲ ಅಂತ ಬಂದ್ರೆ ಅದನ್ನ ಡ್ರಾಪ್ ಮಾಡ್ಲಿಕ್ಕೂ ಕೂಡ ಅವಕಾಶಗಳಿದ್ದಾವೆ. ಹಾಗೇನೆ ಸಾರ್ವಜನಿಕರು ಕೂಡ ಮತ್ತೆ ಇದನ್ನ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ರೆಪ್ರೆಸೆಂಟ್ ಮಾಡ್ಲಿಕ್ಕೂ ಕೂಡ ಅವಕಾಶಗಳಿದ್ದಾವೆ. ಹಾಗಾಗಿನೇ ಇದನ್ನು ರಿವೀಲ್ ಮಾಡಬೇಕು. ಇದನ್ನ ಅಧಿವೇಶನದಲ್ಲೂ ಕೂಡ ಚರ್ಚೆ ಮಾಡಿ. ನಾವು ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನು ಮಾಡ್ತೇವೆ. ಕೈಂಡ್ಲಿ ಕನ್ವೀನ್ ಎ ಸ್ಪೆಷಲ್ ಲೆಜಿಸ್ಲೇಚರ್ ಸೆಷನ್. ಚರ್ಚೆ ಆಗಲಿ. ಅಲ್ಲಿ ಪ್ರತಿಯೊಬ್ಬ ಶಾಸಕರು ಕೂಡ ಇಷ್ಟೊತ್ತಿಗೆ ನನ್ನ ಪ್ರಕಾರ ಎಲ್ಲ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, JDS ಇರ್ಬೋದು, ಅಲ್ಲಿ ಒಂದು ಎಕ್ಸ್ಪರ್ಟ್ಸ್ ಅನ್ನ ಕರೆದು ತಮ್ಮ ಶಾಸಕರು ಮತ್ತು ಹಿರಿಯ ಮುಖಂಡಗಳ ಜೊತೆ ಚರ್ಚೆ ಮಾಡಬೇಕಾಗಿತ್ತು. ಯಾಕಂದ್ರೆ ಜಾತಿ, ಧರ್ಮ ಇಂಥ ಎಲ್ಲ ವಿಷಯಗಳಿದ್ದಾವಲ್ಲ, ಇವೆಲ್ಲ ಸೂಕ್ಷ್ಮವಾದಂಥ ವಿಷಯಗಳು.